ಶಿವಮೊಗ್ಗದಲ್ಲಿ ದೇವರ ಮೂರ್ತಿಗಳಿಗೆ ಕಾಲಿಂದ ಒದ್ದು ವಿಕೃತಿ ತೋರಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಒಂದು ವೇಳೆ ಬದುಕಿದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಇಂತಹ ಕೃತ್ಯಗಳಿಗೆ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯೇ ಕಾರಣ. ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇಂತಹ ಕೃತ್ಯ ನಡೀತಾ ಇದೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಅವಮಾನ ಆಗ್ತಾ ಇದೆ, ದುಷ್ಟರನ್ನ ಬಂಧಿಸಬೇಕು ಅಂತ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ನಿನ್ನೆ ರಾತ್ರಿ ನಡೆದಂತಹ ಪ್ರಕರಣ, ಹಿಂದೂ ದೇವರ ಮೂರ್ತಿಗಳಿಗೆ ಅಪಮಾನ ಮಾಡಿದ್ದಾರೆ, ಕಾಲಿನಿಂದ ಒದ್ದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಉದ್ವಿಗ್ನವಾಗಿದೆ. ಮೊದಲೇ ಕೋಮು ಸೂಕ್ಷ್ಮವಾದಂತಹ ಜಿಲ್ಲೆ. ಯಾರೋ ಮನೆ ಮುಂದೆ, ಅದು ಅಲ್ಪಸಂಖ್ಯಾತರ ಮನೆ ಮುಂದೆ ದೇವಸ್ಥಾನ ಇತ್ತಂತೆ. ದೇವಸ್ಥಾನನೂ ಅಲ್ಲ, ಕೇವಲ ಮೂರ್ತಿ ಇತ್ತು ಅಷ್ಟೇ. ಆ ಮೂರ್ತಿ ಕಂಡ ತಕ್ಷಣ ಈ ಮೂರ್ತಿ ಇಲ್ಲಿರಬಾರ್ದು, ಕಾಲಿನಿಂದ ಒದ್ದು ಅದನ್ನು ಧ್ವಂಸಗೊಳಿಸಿದ್ದಾರೆ. ಜೊತೆಗೆ ಅಲ್ಲೊಂದು ನಾಗರ ವಿಗ್ರಹ ಇತ್ತು, ಆ ವಿಗ್ರಹವನ್ನು ಚರಂಡಿಗೆ ಎಸ್ತಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಮನೆ ಮುಂದೆ ಇದೆ ಅಂತ. ಅಲ್ಲ, ನಿಮ್ಮ ಮನೆ ಮುಂದೆ ಮೂರ್ತಿ ಇದ್ರೆ ಆ ಮೂರ್ತಿ ನಿಮಗೇನು ಮಾಡ್ತು? ಹಾಗಾದರೆ ರಸ್ತೆಯುದ್ದಕ್ಕೂ ಅಲ್ಪಸಂಖ್ಯಾತರ ದೇವಸ್ಥಾನಗಳಿದ್ದಾವೆ, ಅದನ್ನು ಧ್ವಂಸ ಮಾಡೋದಾ? ಕಣ್ಣು ಮುಂದೆ ಇರಬಾರ್ದು, ನನಗದನ್ನು ನೋಡಿದ್ರೆ ಅಲರ್ಜಿ, ಹೀಗೇನಾದರೂ ಇದೆಯಾ? ಈ ದೇಶದಲ್ಲಿ ಸಹಿಷ್ಣುತೆ ಅನ್ನೋದಿದೆ. ನೀವು ಸಹಿಷ್ಣುಗಳಾಗಿದ್ದರೆ ಎಲ್ಲರೂ ಸಹಿಷ್ಣುಗಳಾಗಿರ್ತಾರೆ, ಇಲ್ಲ ಅಂದರೆ ಕಷ್ಟ ಆಗತ್ತೆ. ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನ ಧ್ವಂಸ ಮಾಡಿ ಕೆಲವು ತಿಳಿಗೇಡಿಗಳು ರಾಜಕೀಯ ದೊಂಬರಾಟವನ್ನು ಮಾಡಿದ್ದಾರೆ. ಯಾರು ಈ ರೀತಿ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ, ಅವ್ರ ಮೇಲೆ ಸರ್ಕಾರ ಬದುಕಿದ್ರೆ ತಕ್ಷಣ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಿನ್ನೆ ನಡೆದಿರ್ತಕ್ಕಂಥ ದುರ್ಘಟನೆ, ಒಂದು ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ, ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಕೆಟ್ಟರು ಅಂತ ನಾ ಹೇಳ್ತಾರೆ. ಯಾರು ದೇಶದ್ರೋಹಿಗಳಿದ್ದಾರೆ, ಏನ್ ಮಾಡಿದ್ರು ಕೂಡ ನಮ್ಮ ಬೆನ್ನ ಹಿಂದೆ ರಾಜ್ಯ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಹಾಗಾಗಿ ಇವತ್ತು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಇರ್ಬೋದು, ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಕ್ಕಂಥ ಘಟನೆಗಳಿರ್ಬೋದು, ನಿನ್ನೆ ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಕೂಡ ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸಮಾಜ ದ್ರೋಹಿಗಳು, ಕಿಡಿಗೇಡಿಗಳು ಶಿವಮೊಗ್ಗದಲ್ಲಿ ಗಣಪತಿ ವಿಗ್ರಹಕ್ಕೆ ಅವಮಾನ ಮಾಡಿದ್ದಾರೆ, ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲ ಸಮಾಜ ಘಾತುಕರಿಗೆ ಒಂದೇ ಧೈರ್ಯ, ನಮ್ಮ ಜೊತೆ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ನಾವು ಏನೇ ಮಾಡಲಿ ನಮ್ಮನ್ನು ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಇದು ಅವರಿಗಿರುವಂಥ ಧೈರ್ಯ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಪದೇ ಪದೇ ಹಿಂದೂಗಳಿಗೆ ಅವಮಾನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ತೊಂದರೆ ಮಾಡುವಂಥದ್ದು, ದನದ ಕೆಚ್ಚಲನ್ನು ಕೂಡ ಕೊಯ್ಯುವಂಥದ್ದು, ಇಂಥ ದುಷ್ಟ ಕೃತ್ಯಗಳಲ್ಲಿ ಜನ ತೊಡಗಿಸ್ಕೊಂಡಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವರಿಗೆ ಏನಾಗಲ್ಲ, ಟಿಪ್ಪುವಿನ ಔರಂಗಜೇಬಿನ ಖಡ್ಗ ಪ್ರದರ್ಶನ ಮಾಡಿ ಅದರಲ್ಲಿ ರಕ್ತ ಹಂಟಿಸಿದವರಿಗೂ ಏನಾಗಲ್ಲ. ಆದರೆ ಹಿಂದೂಗಳಿಗೆ ಅವಮಾನ ಮಾಡೋದೇ ತಮ್ಮ ಕಾಯಕ ಅಥವಾ ನಮ್ಮ ಸರ್ಕಾರದ ಗುರಿ ಅನ್ನುವಂಥ ರೀತಿಯಲ್ಲಿ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯಾರು ಕಿಡಿಗೇಡಿಗಳು ಶಿವಮೊಗ್ಗದಲ್ಲಿ ಗಣಪತಿ ವಿಗ್ರಹಕ್ಕೆ ಅವಮಾನ ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ, ತಕ್ಷಣ ಅವರನ್ನು ಬಂಧನ ಮಾಡಬೇಕು ಮತ್ತು ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥ ಆಗ್ರಹವನ್ನು ನಾನು ರಾಜ್ಯ ಸರ್ಕಾರಕ್ಕೆ ಮಾಡಿ. ಇದು ಬಿಜೆಪಿ ನಾಯಕರ ಹೇಳಿಕೆ. ಇಲ್ಲಿ ರಾಜಕಾರಣ ತರ್ತಾ ಇದ್ದಾರೆ. ಹೌದು, ರಾಜಕಾರಣ ತರಲೂಬೇಕು. ಯಾಕೆಂದರೆ ಯಾಕೆ ಈ ಥರದ ಘಟನೆ ಆಗ್ತಾ ಇದೆ? ಧೈರ್ಯನ, ಏನೂ ಆಗೋದಿಲ್ಲ, ನಮ್ಮದೇ ಸರ್ಕಾರ, ಏನು ಮಾಡೋದಿಲ್ಲ, ಇಂಥ ಎಲ್ಲಾದರೂ ಧೈರ್ಯ ಇದೆಯಾ? ಯಾಕೆ ಅಂದರೆ
ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರೋದು ಇದು ಯಾವ ರೀತಿಯ ಕೃತ್ಯ ಅಂತ. ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರೋದು ಯಾಕೆ? ಅದು ಧಾರ್ಮಿಕ ಭಾವನೆಗೆ. ಎಲ್ಲಾದರೂ ಬಹುಸಂಖ್ಯಾತರು ಈ ಕೆಲಸವನ್ನು ಮಾಡಿದ್ದಿದ್ರೆ ಏನಾಗ್ತಾ ಇತ್ತು? ಕಿಚ್ಚು, ಪ್ರತಿಭಟನೆ, ಜ್ವಾಲಾಗ್ನಿ ಈ ಥರದ್ದಾಗ್ತಾ ಇತ್ತು. ಇಲ್ಲಿ ಒಬ್ಬರ ಭಾವನೆಗೆ, ಅದರಲ್ಲೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗಿದೆ. ಇಡೀ ಒಂದು ಸಮಾಜದ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಾಗಿದೆ. ಇಲ್ಲಿ ಬಿಜೆಪಿ ಹೇಳ್ತಾ ಇರೋದು ಇಷ್ಟೇ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗಾದರೆ ಏನಾಗಿದೆ? ಪೊಲೀಸರನ್ನು ಕಂಡ್ರೆ ಭಯ ಇಲ್ವಾ? ಮನೆ ಮುಂದೆ ಒಂದು ವಿಗ್ರಹ ಇದೆ, ಅದನ್ನು ನಾನು ತುಳಿತೀನಿ, ಮೂರ್ತಿ ಭಂಜನೆ ಮಾಡ್ತೀನಿ, ಅದನ್ನು ಒದ್ದು ವಿಕೃತಿ ಮೆರಿತೀನಿ ಅಂತ ಹೇಳಿದ್ರೆ ಪೊಲೀಸರ ಬಗ್ಗೆ ಭಯ ಇಲ್ವಾ? ಕಾನೂನಿನ ಬಗ್ಗೆ ಭಯ ಇಲ್ವಾ? ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಇದು ವಿರೋಧ ಪಕ್ಷ ಕೇಳ್ತಾ ಇರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.